ಮಾರ್ಕೆಟಿಂಗ್ನ ನೀವು ಎಲ್ಲಿನಾದರೂ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ವರ್ಕ್ ಫ್ರಮ್ ಆಫೀಸ್ ಮಾಡ್ಬೋದು. ನಾನು ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಹೇಗೆ ಅಪ್ರೋಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ 2 ಟೈಪ್ಸ್ ಇದೆ. ನೀವು ಅಥವಾ ಯಾವುದಾದ್ರೂ ಕಂಪನಿಗೆ ಜಾಯ್ನ್ ಆಗ್ಬೋದು ಆ್ಯಸ್ ಎ ಡಿಜಿಟಲ್ ಮಾರ್ಕೆಟರ್. ಓಕೆನಾ? ಇಂಟರ್ವ್ಯೂಸ್ ಕ್ಲಿಯರ್ ಮಾಡಿ ನೀವು ಆ ಕಂಪನಿಗೆ ಜಾಯ್ನ್ ಮಾಡ್ಬೋದು. ಇಲ್ಲ ಅಂತಂದರೆ ಆ್ಯಸ್ ಅ ಫ್ರೀಲ್ಯಾನ್ಸರ್ಸ್, ಏಜೆನ್ಸಿ ಓನರ್ಸ್ ನೀವು ಇದನ್ನು ಆಪ್ರೇಟ್ ಮಾಡ್ಬೋದು. ಫ್ರೀಲ್ಯಾನ್ಸರ್ಸ್ಗೂ ಕಂಪನಿ ಕಂಪನಿಗೆ ಜಾಯ್ನ್ ಆಗೋರ್ಗೂ ಡಿಫ್ರೆನ್ಸ್ ಏನು ಗೊತ್ತಾ? ಕಂಪನಿಗೆ ಜಾಯ್ನ್ ಆದರೆ ನಿಮ್ಗೊಂದು ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಲೆಟ್ ಸಪೋಸ್ 40,000 50,000 ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಅದ್ರ ಮೇಲೆ ಬರೋದಿಲ್ಲ. ಅವ್ರ ಕ್ಲೈಂಟ್ಸ್ ಪ್ರಾಜೆಕ್ಟ್ಸ್ನ ನೀವು ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ನೀವು ಫ್ರೀಲ್ಯಾನ್ಸಿಂಗ್ ಸ್ಟಾರ್ಟ್ ಮಾಡಿದ್ರೆ ಫ್ರೀಲ್ಯಾನ್ಸಿಂಗಲ್ಲಿ ನಿಮ್ಗೆ ಯಾವುದೇ ಇನ್ಕಮ್ ಬ್ಯಾರಿಯರ್ ಇರೋದಿಲ್ಲ. ನೀವು ಎಷ್ಟು ಬೇಕಾದ್ರೂ ಪ್ರಾಜೆಕ್ಟ್ಸ್ ತಗೊಂಡು ನೀವು ಇನ್ಕಮ್ನ ಸ್ಕೇಲ್ ಮಾಡ್ಬೋದು. ಓಕೆನಾ? ಫ್ರೀಲ್ಯಾನ್ಸಿಂಗಿಗೂ ಜಾಬಿಗೆ ಸೇರ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಾ? ಅದು ಈ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ನೀವು ಎಲ್ಲಿಂದನೂ ಕೆಲಸ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ಆಫೀಸ್, ವರ್ಕ್ ಫ್ರಮ್ ಎನಿವೇರ್. ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್ ಆಟ್ ಆಲ್. ಸೊ ಇದು ಕಂಪ್ಲೀಟ್ಲಿ ನಿಮಗೆ ಬಿಟ್ಟಿದ್ದು. ನೀವು ಡಿಜಿಟಲ್ ಮಾರ್ಕೆಟಿಂಗ್ನ ಆಸ್ ಅ ಜಾಬ್ ಸೇರ್ಕೋಬೇಕಾ, ಇಲ್ಲಾಂತಂದರೆ ಆಸ್ ಅ ಫ್ರೀಲ್ಯಾನ್ಸರ್ ಇದನ್ನು ಅಪ್ರೋಚ್ ಮಾಡಬೇಕಾ? ದ ಬೆಸ್ಟ್ ಥಿಂಗ್ ಇಸ್ ನೀವು ಫಸ್ಟ್ ಫ್ರೀಲ್ಯಾನ್ಸಿಂಗಿಂದ ಸ್ಟಾರ್ಟ್ ಮಾಡಿ ಏಜೆನ್ಸಿ ಕನ್ವರ್ಟ್ ಆಗ್ಬೋದು. ಓಕೆನಾ? ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಈ ಈವೆಂಟಲ್ಲಿ ಬ್ರೇಕ್ ಡೌನ್ ಮಾಡ್ತೀನಿ.